ಹಾಯ್ ಎವ್ರಿವನ್, ಈ ಡಿಸೈನ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ 2 ಟೈಮ್ ಸಿಂಗಲ್ ಕ್ರೋಶೆಟ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಇದೇ ಥರ ಮತ್ತೆ ನಾನು ಕಂಟಿನ್ಯೂ 3 ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ ನಿಮಗೆ ಇದೇ ಥರ ಬೇಸ್ ಬರುತ್ತೆ. 3 ಚೈನ್ ಹಾಕಿ ಫಸ್ಟು ಲಾಕ್ನ ಮಾಡ್ಕೋಬೇಕು. 3 ಚೈನು ಮತ್ತೆ ಲಾಕು, 3 ಚೈನು ಮತ್ತೆ ಲಾಕು, ಅದೇ ಥರ ಕಂಟಿನ್ಯೂ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೂಡ ಅಷ್ಟೇ, ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ 2 ಟೈಮ್. ಸೊ ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನೇನು 3 ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಿಗೆ ನಾನು 3 ಟೈಮ್ ಮತ್ತೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಸೊ ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನು ನೆಕ್ಸ್ಟ್ 3 ಚೈನ್ ಗ್ಯಾಪಿಗೂ ಕೂಡ 3 ಟೈಮು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಇದೇ ಥರ 3 ಬಾಕ್ಸಿಗೆ ಅಂದರೆ 3 ಚೈನ್ದು 3 ಬಾಕ್ಸಿಗೆ ನಾನು 3 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಸೊ 4th ಚೈನ್ ಬಾಕ್ಸಲ್ಲಿ ನಾನು 1 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಸೊ 8 ಚೈನ್ನ ಹಾಕೋತೀನಿ. ಸೊ 1 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು 8 ಚೈನ್ನ ಹಾಕೋತಾ ಇದ್ದೀನಿ. 8 ಚೈನ್ ಆದಮೇಲೆ ನಾನು ಬಟ್ಟೆನ ಉಲ್ಟಾ ಮಾಡಿಕೊಂಡು ಸೊ ನೆಕ್ಸ್ಟ್ ಬ್ಯಾಕ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಲಾಕ್ನ ಮಾಡ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಮತ್ತೆ ರಿಟರ್ನ್ ಮಾಡಿಕೊಂಡು ಸೊ ಇಲ್ಲಿ ನಾನು 2 ಟೈಮು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಸೊ 2 ಟೈಮ್ ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಕಂಟಿನ್ಯೂ ನಾನು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಡಬಲ್ ಕ್ರೋಶೆಟ್ನ 18 ಟೈಮು ಮಾಡಬೇಕಾಗತ್ತೆ. ಸೊ 18 ಟೈಮ್ ಡಬಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಲಾಕ್ನ ಮಾಡ್ತೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ದು ಲಾಕ್ ಏನಿದೆ ಅಲ್ಲಿ ಹೋಗಿ ಲಾಕ್ನ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ 3 ಚೈನ್ ಏನಿದೆ ಅಲ್ಲಿ 3 ಟೈಮು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಇದೇ ಥರ ಡಿಸೈನ್ಸ್ ನಿಮಗೆ ಕಂಟಿನ್ಯೂ ಹೋಗುತ್ತೆ. ಸೊ ಅದಾದಮೇಲೆ ಫಸ್ಟೇ ನಾವು ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಒಂದು ಬೀಡ್ ಅಟ್ಯಾಚ್ ಮಾಡಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಸೆಂಟರ್ಗೆ. ಸೊ ಈ ಥರ ಡಿಸೈನು ಕಾಣಿಸುತ್ತೆ ನಿಮಗೆ. ಫುಲ್ ಸ್ಯಾರಿಗೆ ಹಾಕಿರೋ ತುಂಬ ಚೆನ್ನಾಗಿ